ಆಸ್ಪತ್ರೆಯ ಎಲ್ಲ ವಿಭಾಗದ ಸಹೋದರಿಗೂ, ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಿಗೂ, ಹಿರಿಯರಿಗೂ, ನನ್ನ ಸಹೋದ್ಯೋಗಿ ಸಂಘಿತರಿಗೂ, ಈ ಭವ್ಯವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಾಜದ ಎಲ್ಲ ಬಾಂಧವರಿಗೂ ಮತ್ತು ನಾಡಿನ ಸಮಸ್ತ ಜನತೆಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಇವತ್ತಿನ ದಿನ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ, ಶ್ರೇಷ್ಠರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ದಿನ, ಪವಿತ್ರವಾಗಿರ್ತಕ್ಕಂಥ ದಿನ, ಮಂಗಳಕರವಾಗಿರ್ತಕ್ಕಂಥ ದಿನ, ಶುಭಕರವಾಗಿರ್ತಕ್ಕಂಥ ದಿನ. ಈ ದಿನದಂದು ನಮ್ಮ ಭಾರತ ದೇಶದ ಉನ್ನತಿಗಾಗಿ, ಭಾರತ ದೇಶದ ಸಮಗ್ರ ಅಭಿವೃದ್ಧಿಗಾಗಿ, ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಗಲು ರಾತ್ರಿ ಎನ್ನದೆ ತಮ್ಮ ತ್ಯಾಗ ಬಲಿದಾನಗಳನ್ನು ಗೈದ ಮಹಾತ್ಮರನ್ನ, ಆ ಲಕ್ಷೋಪಲಕ್ಷ ಪ್ರಾಮಾಣಿಕ ಸ್ವತಂತ್ರ ಹೋರಾಟಗಾರರು ಲಾಲಾ ಲಜಪತ್ ರಾಯ್, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ವಿವೇಕಾನಂದ, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸರ್ವಪಲ್ಲಿ ರಾಧಾಕೃಷ್ಣ, ಪುರುಷೋತ್ತಮ್ ದಾಸ್, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮುಂತಾದ ಮಹಾಮಹಿಮರ ಚರಿತ್ರೆಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಪ್ರೀತಿಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ಸ್ಮರಿಸಿಕೊಳ್ಳುತ್ತಾ ಈ ದಿವ್ಯ ವೇದಿಕೆಯ ಮೇಲೆ ಅವರ ಪಾದಕ್ಕೆ ಅನಂತ ಕೋಟಿ ಭಕ್ತ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಅದೇ ತೆರನಾಗಿ ಇವತ್ತಿನ ನಮ್ಮ ಜೀವನದಲ್ಲಿ, ಇವತ್ತಿನ ನಮ್ಮ ಬದುಕಿನಲ್ಲಿ ನೊಂದವರಲ್ಲಿ, ತೊಳಲಿದವರಲ್ಲಿ, ಬಳಲಿದವರಲ್ಲಿ, ಕಟ್ಟಕಡೆಯ ಜನರಲ್ಲಿ, ತುಳಿತಕ್ಕೊಳಪಟ್ಟವರಲ್ಲಿ, ಆಶ್ರಯ ಇಲ್ಲದವರಲ್ಲಿ, ದೌರ್ಜನ್ಯಕ್ಕೊಳಪಟ್ಟವರಲ್ಲಿ, ಅನ್ಯಾಯಕ್ಕೊಳಪಟ್ಟವರಲ್ಲಿ ಒಂದು ಹೊಸದಾದ ಹುಮ್ಮಸ್ಸನ್ನು, ಒಂದು ಹೊಸದಾದ ಚೇತನವನ್ನು ತುಂಬಿದರೆ ಅವರು ಕೂಡ ಮುಂದೊಂದು ದಿವಸ ಒಂದು ಹೊಸ ಬದುಕನ್ನು ಕಟ್ಟಬಲ್ಲರು, ಒಂದು ಆನಂದದ ಬದುಕನ್ನು ಸವಿಯಬಲ್ಲರು ಮತ್ತು ಒಂದು ಒಳ್ಳೆಯ ಬದುಕನ್ನು ಮಾಡಬಲ್ಲರು ಅನ್ನುವಂಥ ತೋರಿಸಿಕೊಟ್ಟ ಆ ಮಹಾನ್ ಸಂತನನ್ನು, ಅದೇ ತೆರನಾಗಿ ನಮ್ಮ ಭಾರತ ದೇಶ ಈ ಭೂಮಂಡಲದ ಮೇಲೆ ವಿವಿಧತೆಯಲ್ಲಿ ಏಕತೆಯಿಂದ ಕೂಡಿರ್ತಕ್ಕಂತಹ ಸರ್ವ ಜನಾಂಗಗಳ ಶಾಂತಿಯ ತೋಟ ಅನ್ನೋದನ್ನು ವಿಶ್ವಕ್ಕೆ ತೋರಿಸಿಕೊಟ್ಟ ಆ ವಿಶ್ವ ನಾಯಕನನ್ನು ಮತ್ತು ನಮ್ಮ ಭಾರತ ದೇಶದ ಸಮಗ್ರ ಅಭಿವೃದ್ಧಿಗಾಗಿ, ಸಮಗ್ರ ಕಲ್ಯಾಣಕ್ಕಾಗಿ, ಭಾರತ ದೇಶದ ಸ್ವತಂತ್ರಕ್ಕಾಗಿ ಹಗಲು ರಾತ್ರಿ ಅನ್ನದೇ ಶ್ರಮಿಸಿ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥ ಮತ್ತು ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಭಾರತ ದೇಶದ ಸಂವಿಧಾನದ ಶಿಲ್ಪಿಯನ್ನು, ಅದೇ ತೆರನಾಗಿ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಬಸವ ಕನಕ ಬುದ್ಧನ ನಂತರ ಕಂಡ ಅಪರೂಪದ ವ್ಯಕ್ತಿ, ಅಪರೂಪದ ಶಕ್ತಿ, ಚೇತನಾಶಕ್ತಿ, ಮನುಕುಲದ ದೇವರು, ಮಹಾಮಾನವತಾವಾದಿ, ಸರ್ವ ಜನಾಂಗಗಳ ತಿಲಕ, ಮಹಾನುಭಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಇವತ್ತಿನ ದಿನ ತನ್ನ ಜೀವನದಲ್ಲಿ, ತನ್ನ ಬದುಕಿನಲ್ಲಿ ಪಡಬಾರದ ಕಷ್ಟಗಳನ್ನು ಪಟ್ಟು ಏನೋ ಒಂದು ಸಂಕಟಗಳನ್ನು, ತ್ರಾಸಗಳನ್ನು, ದುಃಖಗಳನ್ನು, ಅವಮಾನಗಳನ್ನು, ನಿಂದನೆಗಳನ್ನು ಪಟ್ಟು ಅಲ್ಲಿ ಹೋರಾಟ ಮಾಡಿ ತನ್ನ ಇಡೀ ಜೀವನವನ್ನು ಭಾರತ ಮಾತೆ ಚರಣಕಮಲಗಳಲ್ಲಿ ಸಮರ್ಪಿಸಿದಂತಹ ಆ ಧೀಮಂತ ನಾಯಕನನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ದಿವ್ಯ ವೇದಿಕೆ ಮೇಲೆ ಅವರ ಪಾದಕಮಲಗಳಲ್ಲಿ ಅನಂತ ಕೋಟಿ ಭಕ್ತ ಪ್ರಣಾಮಗಳನ್ನು ನಾನು ಇವತ್ತಿನ ದಿನ ಸಲ್ಲಿಸ್ತೇನೆ. ಇವತ್ತಿನ ದಿನ ಗಣರಾಜ್ಯೋತ್ಸವ ದಿನ. ಪ್ರತಿಯೊಬ್ಬ ಭಾರತೀಯ ಪ್ರಜೆ ಆ ಲಕ್ಷೋಪಲಕ್ಷ ಪ್ರಾಮಾಣಿಕ ಹೋರಾಟಗಾರರು, ಸ್ವಾತಂತ್ರ್ಯ ಹೋರಾಟಗಾರರು, ಮಹಾನ್ ಭಾವರು ಮಾಡಿರ್ತಕ್ಕಂಥ ತ್ಯಾಗ ಬಲಿದಾನಗಳನ್ನು ನಾವು ಸ್ಮರಿಸಬೇಕು, ಮೆಲುಕು ಹಾಕಬೇಕು. ಮುಂದಿನ ಯುವಜನಕ್ಕೆ ಏನಪ್ಪಾ ಅಂತಂದ್ರೆ ತಿಳಿಸಿಕೊಡುವಂಥ ಕೆಲಸ ನಾವು ಮಾಡಬೇಕು. ಜೊತೆಗೆ ಅವರು ಹಾಕಿಕೊಟ್ಟ ಮಾರ್ಗಗಳನ್ನು ನಾವು ಸಾಗಿದಾಗ ಇವತ್ತೇನು ನಾವು ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ, ಈ ಆಚರಣೆಗೆ ಒಂದು ಮೆರುಗು ಸಿಗ್ತದ, ವೈಭವ ಸಿಗ್ತದ, ಸಡಗರ ಸಿಗ್ತದ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಅಭಿಮಾನ ಪಡ್ತೇನೆ. ಅದೇ ತೆರನಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆಗಳು, ಅವರ ನಿಜವಾದ ದೇಶಭಕ್ತಿ ಮತ್ತು ಅವರ ಜ್ಞಾನ ಸಂಪತ್ತು, ಅವರ ಸಂಕಲ್ಪಗಳು, ಅವರ ಭರವಸೆಗಳು, ಅವರು ನಮ್ಮ ಮನುಕುಲಕ್ಕೆ ಮತ್ತು ನಮ್ಮ ದೇಶಕ್ಕೆ ನೀಡಿರ್ತಕ್ಕಂತಹ ಆ ಏನು ತತ್ವ ಸಿದ್ಧಾಂತಗಳು, ಭರವಸೆಗಳದಾವಲ್ಲ, ಅವುಗಳನ್ನು ನಾವು ಎಷ್ಟು ಹೇಳಿದರೂ ಕಡಿಮೆನ, ಅವುಗಳನ್ನು ನಾವು ಎಷ್ಟು ಸ್ಮರಿಸಿದ್ರು ಕಡಿಮೆನದ.
ಇವತ್ತು ಅವರು ಮಾಡಿರ್ತಕ್ಕಂಥ ಸಂಕಲ್ಪಗಳು ಭರವಸೆಗಳು ಹೆಂಗದವಪ್ಪ ಅಂತಂದ್ರ ಮುಂದೊಂದು ದಿವಸ ನಮ್ಮ ಭಾರತ ದೇಶ ಮತ್ತು ಕವಿಗಳನ್ನ ಸಾಹಿತಿಗಳನ್ನ ಮತ್ತು ನಾಯಕ ನಟನೆಗಳನ್ನ ಮರೆಯಬಹುದು. ಆದರೆ ಮನುಕುಲದ ಹರಿಕಾರ ಮನುಷ್ಯತ್ವದ ಒಂದು ಪ್ರತಿರೂಪ ಆಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಈ ದೇಶ ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನುವಂತ ಮಾತನ್ನ ಅಭಿಮಾನದ ಮಾತುಗಳನ್ನ ಹೇಳ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಕಲ್ಪ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಖುಷಿ ಏನಾಗಿತ್ತಪ್ಪ ಅಂತಂದ್ರ ಅವ್ರು ಏನು ವ್ಯಕ್ತಪಡಿಸ್ತಿದ್ರಪ್ಪ ಅಂತಂದ್ರೆ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಯಾವುದೇ ಜಾತಿ ಮತ ಪಂಥ ಅನ್ನದ ನಾವೆಲ್ಲ ಭಾರತೀಯರು, ನಾವೆಲ್ಲ ಭಾರತ ಮಾತೆ ಮಕ್ಕಳು, ನಾವೆಲ್ಲರೂ ಒಂದು ಅನ್ನುವಂತಹ ದೇಶಾಭಿಮಾನದ ಜೊತೆಗೆ ಸೋದರ ಮಾನವೊಂದಿಗೆ ಪರಸ್ಪರ ಒಬ್ಬರನ್ನೊಬ್ಬರು ಕ್ಷಮಿಸುತ್ತಾ ಪ್ರೀತಿ ಪ್ರೇಮ ಹಂಚಿಕೊಳ್ಳುತ್ತಾ ದಯೆ ಕರುಣೆ ಅನುಕಂಪ ಅಂತಹ ಸದ್ಗುಣಗಳೊಂದಿಗೆ ನಾವು ಬದುಕಿದಾಗ, ಪ್ರತಿಯೊಬ್ಬ ಭಾರತೀಯ ಪ್ರಜೆ ಬದುಕಿದಾಗ ತನಗೆ ಆಗುವಂತ ಸಂತೋಷ ಅದಕ್ಕೆ ಅಪಾರ ಅನ್ನುವಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವನ ಚರಿತ್ರೆಯಲ್ಲಿ ನಾವು ನೋಡ್ತೀವಿ. ಇವತ್ತಿನ ದಿನ ನಮ್ಮ ದೇಶದಲ್ಲಿ ಮೇಲು ಕೀಳು ಎಂಬ ಭಾವನೆ ಬರದ ಇವತ್ತು ಒಂದು ಒಳ್ಳೆಯ ಸ್ನೇಹ ಭಾವದೊಂದಿಗೆ ಇವತ್ತು ಒಂದೇ ಟೇಬಲ್ ಮೇಲೆ ಕುಳಿತುಕೊಂಡು ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ, ಇವತ್ತು ನಾವು ಊಟ ಮಾಡ್ತಾ ಇದ್ದೀವಿ, ಒಂದೇ ಟೇಬಲ್ ಮೇಲೆ ಕುಳ್ಕೊಂಡು ನಾವು ಇವತ್ತೊಂದು ಕೆಲಸ ಮಾಡ್ತಾ ಇದ್ದೀವಿ, ಕಾಯಕ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದಿರತಕ್ಕಂತಹ ಸಮಾನತೆ ಮತ್ತು ಗೌರವದ ಒಂದು ಅಸ್ತ್ರ ಇವತ್ತು ಆ 12ನೇ ಶತಮಾನದಲ್ಲಿ ಬಸವಣ್ಣವರು ಕಂಡಿರ್ತಕ್ಕಂತಹ ನಿಜವಾದ ಸಮಾಜದ ಕಡಿಸಿಂದುತ್ತ ಸಾಗಕತೆ ತನಕ ನಮಗೆ ಬಹಳ ಅಭಿಮಾನ ಅನಿಸ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಕಲ್ಪಗಳು ಎಷ್ಟು ಅಪಾರದವತ್ತನ್ನುವಂಥದ್ದನ್ನ ನಾವು ಎಷ್ಟು ಹೇಳಿದ್ರು ಕಡಿಮೆ ಐತಿ. ಇವತ್ತ ಮುಸಲ್ಮಾನ್ ಬಾಂಧವರು ತಮ್ಮ ಪವಿತ್ರ ಗ್ರಂಥವನ್ನ ದಿನನಿತ್ಯ ಅವರು ಪಠಣ ಮಾಡ್ತಾರೆ, ಮನನ ಮಾಡ್ತಾರೆ. ಇದರಿಂದ ಏನಾಗ್ತದಪ್ಪ ಅಂತಂದ್ರೆ ಅವರು ಸ್ವಚ್ಛವಾಗಿ ಸರಳವಾಗಿ ಸಹಜವಾಗಿ ಏನಪ್ಪ ಜಗತ್ತಿಗೆ ತಿಳಿಸಿಕೊಡುವಂತ ಕೆಲಸ ಮಾಡ್ತಾರೆ. ಅದೇ ತರನಾಗಿ ಕ್ರಿಶ್ಚಿಯನರು ತಮ್ಮ ಪವಿತ್ರ ಗ್ರಂಥವಾಗಿರ್ತಕ್ಕಂಥ ಬೈಬಲ್ ಅನ್ನು ಕೂಡ ಬಹಳ ಸರಳವಾಗಿ ಸಹಜವಾಗಿ ಹೇಳುವ ಶಕ್ತಿಯನ್ನು ಯಾಕೆ ಬಂದಾರಪ್ಪ ಅಂತಂದ್ರೆ ಅವರು ಕೂಡ ಅದನ್ನು ದಿನನಿತ್ಯ ಸಹಜವಾಗಿ ಏನಪ್ಪಾ ಅಂತಂದ್ರೆ ಅದನ್ನು ಪಠಣ ಮಾಡ್ತಾರೆ, ಮನನ ಮಾಡ್ತಾರೆ. ಎಲ್ಲರಿಗೂ ತಿಳಿಸಿಕೊಡುವಂತ ಕೆಲಸ ಅವರು ಮಾಡಿದ್ರ ಪ್ರತಿಫಲ ಅದನ್ನ ಸರಳವಾಗಿ ಹೇಳ್ತಾರೆ. ಅದೇ ತರನಾಗಿ ಹಿಂದೂಗಳು ಕೂಡ ತಮ್ಮ ಪವಿತ್ರ ಗ್ರಂಥವಾಗಿರ್ತಕ್ಕಂಥ ಭಗವದ್ಗೀತೆಯನ್ನು ಕೂಡ ಅವರು ಸರಳವಾಗಿ ಸಹಜವಾಗಿ ಸ್ಪಷ್ಟವಾಗಿ ಯಾಕೆ ಹೇಳ್ತಾರಪ್ಪ ಅಂತಂದ್ರೆ ಅದನ್ನ ದಿನನಿತ್ಯ ಪಠಣ ಮಾಡ್ತಾರ, ಮನನ ಮಾಡ್ತಾರ. ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಅದನ್ನ ಸರಳವಾಗಿ ಸಹಜವಾಗಿ ಹೇಳುವ ಶಕ್ತಿಯನ್ನು ಅವರ ಹೊಂದ್ಯಾರ. ಇವೆಲ್ಲಾ ಧರ್ಮ ಗ್ರಂಥಗಳು ಎಂತ ಧರ್ಮ ಗ್ರಂಥಗಳಪ್ಪ ಅಂತಂದ್ರ ಇವು ಮನೆಯ ಒಳಗಿರ್ತಕ್ಕಂಥ ಧರ್ಮ ಗ್ರಂಥಗಳು, ನಮ್ಮ ಆತ್ಮೋದ್ಧಾರ ಮಾಡುವಂತ ಧರ್ಮ ಗ್ರಂಥಗಳು, ಆತ್ಮ ಸಾಕ್ಷಾತ್ಕಾರ ಮಾಡುವಂತ ಧರ್ಮ ಗ್ರಂಥಗಳು ಇವೆಲ್ಲ. ಇದರ ಜೊತೆಗೆ ಮನೆಯ ಒಳಗೂ ಮತ್ತು ಹೊರಗೂ ಆತ್ಮೋದ್ಧಾರ ಆತ್ಮ ಸಾಕ್ಷಾತ್ಕಾರ ಮಾಡುವುದರ ಜೊತೆಗೆ ನಮ್ಮ ಕತ್ತಲೆ ತುಂಬಿದ ಬದುಕನ್ನು ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುವಂತ ಸರ್ವಜ್ಯೋತಿಯ ಮತ್ತು ಶಕ್ತಿಯುತವಾಗಿರ್ತಕ್ಕಂಥ ಧರ್ಮ ಗ್ರಂಥ ಯಾವುದಾದ್ರೂ ಇದ್ರೆ ಆ ಮಹಾನುಭಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಅನ್ನುವಂಥದ್ದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಜವಾಗೂ ನಾವೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕು. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನ ಸಂವಿಧಾನದ ಪರಿಕಲ್ಪನೆ, ಸಂವಿಧಾನ ಅಂದ್ರೆ ಏನು, ಸಂವಿಧಾನ ಯಾಕೆ ಬಂತು, ಸಂವಿಧಾನ ನಮ್ಮ ದೇಶಕ್ಕೆ ಎಷ್ಟು ಅವಶ್ಯಕತೆ ಇದೆ, ಸಂವಿಧಾನದ ಒಳಗಿರೋ ತತ್ವ ಸಿದ್ಧಾಂತಗಳೇನು, ಭರವಸೆಗಳೇನು, ಸಂಕಲ್ಪಗಳು ಏನು ಅನ್ನುವಂಥದ್ದನ್ನ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಅರ್ಥ ಮಾಡ್ಕೊಳ್ಳುವಂಥದ್ದು, ತಿಳಿದವರು ತಿಳಿಸಿಕೊಡುವಂತ ಕೆಲಸ ಇವತ್ತಿನ ತುರ್ತು ದಿನದಲ್ಲಿ ಆಗ್ಬೇಕಾಗ್ಯದ. ಪ್ರತಿಯೊಬ್ಬ ಭಾರತೀಯ ಪ್ರಜೆ ಅದನ್ನ ತಿಳ್ಕೊಳ್ಳುವಂತ ದಿನನಿತ್ಯ ಒಳಗೆ ನಾವು ನೋಡ್ತೀವಿ. ಸೀರಿಯಲ್ದಲ್ಲಿ, ಧಾರಾವಾಹಿಗಳಲ್ಲಿ ಮಹಾಭಾರತ, ರಾಮಾಯಣ, ಪುರಾಣ, ಬೈಬಲ್ ಇವನ್ನೆಲ್ಲವುಗಳನ್ನು ನಾವು ನೋಡ್ತೀವಿ. ಅದೇ ತೆರನಾಗಿ ಸಂವಿಧಾನವನ್ನು ಕೂಡ ನಾವು ಪ್ರತಿಯೊಂದು ದಿನ ಅನುದಿನ ಅನುಕಾಲ ಸಂವಿಧಾನದ ಪರಿಕಲ್ಪನೆಯನ್ನು, ಸಂವಿಧಾನ ಭರವಸೆಯನ್ನು ಅನ್ನುವಂಥದ್ದು ವಾಟ್ಸಾಪ್, ಫೇಸ್ಬುಕ್, ಯೂಟ್ಯೂಬ್ ಮುಖಾಂತರ ಅದನ್ನು ಏನಪ್ಪಾ ಅಂತಂದ್ರೆ ಜಾಗೃತಿ ಮೂಡಿಸುವಂತ ಕೆಲಸ, ಸಂವಿಧಾನದ ಶಕ್ತಿ ಏನು, ಸಂವಿಧಾನ ಎಷ್ಟು ಅವಶ್ಯಕತೆ ಇದೆ, ಸಂವಿಧಾನದ ಪ್ರಾಮುಖ್ಯತೆ ಏನೈತೆ ಅನ್ನುವಂಥದ್ದನ್ನ ತಿಳಿದವರು ತಿಳಿಸಿಕೊಡುವಂತ ಕೆಲಸ ಆದಾಗ ಮಾತ್ರ ನಮ್ಮ ಸ್ವಾರ್ಥಕ ಆಗ್ತದ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಒಂದು ಈ ಸುಂದರವಾದ ಕಾರ್ಯಕ್ರಮದಲ್ಲಿ ಸಂವಿಧಾನದ ಬಗ್ಗೆ ನಾವು ಹೇಳುತ್ತಾ ಹೋದ್ರಪ್ಪ ಅಂತಂದ್ರೆ ಅದು ಆಕಾಶದಷ್ಟು ಏನಪ್ಪ ಅಂದ್ರೆ ವಿಶಾಲದ, ಅದನ್ನ ಅಂತ್ಯನ್ನುವಂಥದ್ದನ್ನ ಇಲ್ಲ. ಆ ಭರವಸೆಗಳು, ಆ ಸಂಕಲ್ಪಗಳು ಅಷ್ಟರ
ಇವತ್ತು ಸಂವಿಧಾನ ಅನ್ನುವಂಥ ಒಂದು ವಿಷಯವನ್ನು ನಾವು ತೆಗೆದುಕೊಂಡು ಹೋದಿವಪ್ಪ ಅಂತಂದ್ರೆ ಅದರಲ್ಲಿ ರಾಷ್ಟ್ರಧ್ವಜ ಅನ್ನುವಂಥ ಒಂದು ವಿಷಯವನ್ನು ನಾವು ತೆಗೆದುಕೊಂಡು ಹೋದಿವಪ್ಪ ಅಂತಂದ್ರೆ ಆ ರಾಷ್ಟ್ರಧ್ವಜದೊಳಗೆ ಅಶೋಕ ಚಕ್ರ ಅನ್ನುವಂಥ ನಾವು ವಿಷಯವನ್ನು ಇವತ್ತಿನ ಸಂದರ್ಭದಲ್ಲಿ ನಾವು ತೆಗೆದುಕೊಂಡು ಹೋದಿವಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಬಯಸಿದ್ರಪ್ಪ ಅಂತಂದ್ರೆ ಆ ಅಶೋಕ ಚಕ್ರವನ್ನು ನೀಲಿ ಬಣ್ಣದೊಳಗನೆ ಯಾಕೆ ಬಯಸಿದ್ರು ಅನ್ನುವಂಥದ್ದು ಬಹಳ ನಾವು ಅಪೂರ್ವಕನ ಮಾಡ್ಕೊಳ್ತೀವಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಪದಪುಂಜಗಳನ್ನು ಬಳಸ್ಯಾರು. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜ್ಞಾನ, ಅಪಾರ ಜ್ಞಾನ, ಅಂತರಾತ್ಮ ಜ್ಞಾನ, ಪರಮಾತ್ಮನ ಜ್ಞಾನ ಅಂತನ್ನುವಂಥದ್ದನ್ನ ಈ ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀಲಿ ಬಣ್ಣವ ಏನು ಸೂಚನೆ ಮಾಡ್ತದಪ್ಪ ಅಂತಂದ್ರ ಆಕಾಶದಷ್ಟು ವಿಶಾಲ, ಸಮುದ್ರದಷ್ಟು ವಿಶಾಲ ಮತ್ತು ಶಕ್ತಿ. ಈ ಶಕ್ತಿ ಆಕಾಶ ಸಮುದ್ರಕ್ಕೆ ಇನ್ನೊಂದು ರೂಪನ ನೀಲಿ ಬಣ್ಣ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಅಶೋಕ ಚಕ್ರಕ್ಕೆ ನೀಲಿ ಬಣ್ಣವನ್ನು ಸೂಚನೆ ಮಾಡಿದ್ರು. ಇದ್ರ ಜೊತೆಗೆ 24 ಗೆರೆಗಳನ್ನ ಅದರೊಳಗೆ ಹಾಕಿದ್ರು. 24 ಗೆರೆಗಳನ್ನ ಹಾಕಬೇಕಾದ್ರೂ ಕೂಡ ಆ ಗೆರೆಯ ಮಹತ್ವ ಹೆಂಗೈತಪ್ಪ ಅಂತಂದ್ರೆ 24 ತಾಸು. ನಮ್ಮ ಭಾರತ ದೇಶ 24 ತಾಸು ಅಂದ್ರೆ ಅನುದಿನ ಅನುಗಾಲ ಅನುಕ್ಷಣವೂ ಕೂಡ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಮನಕ್ಕೂ ಹೆಂಗ ನಡಿಬೇಕಪ್ಪ ಅಂತಂದ್ರೆ ಆ ಅಶೋಕ ಚಕ್ರ ಜನರ ಹೃದಯ ಒಳಗೆ ಮನ ಒಳಗೆ ಏನಪ್ಪಾ ಅಂತಂದ್ರೆ ಸಾಗಬೇಕು ಅಂತಂದು ಹೇಳ. ಅದಕ್ಕೆ 24 ಗೆರೆಗಳು ಯಾವ ಅಂತನ್ನುವಂಥದ್ದನ್ನ ಇವತ್ತು ನಾನು ನಿಮಗೆ ಹೇಳ್ತೀನಿ. ಮೊದಲೇ ಗೆರೆ ನೋಡ್ರಿ, ಪ್ರೀತಿಯನ್ನು ಸೂಚ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಧೈರ್ಯವನ್ನು ಸೂಚ್ಯಾರ, ತಾಳ್ಮೆಯನ್ನು ಸೂಚ್ಯಾರ, ಶಾಂತಿ, ಉದಾರತೆ, ಒಳ್ಳೆಯತನ, ನಂಬಿಕೆ, ಸಾಮ್ಯತೆ, ನಿಸ್ವಾರ್ಥತೆ, ಸ್ವಯಂ ನಿಯಂತ್ರಣ, ಸ್ವಯಂ ತ್ಯಾಗ, ಕನಿಷ್ಠ, ಸತ್ಯನಿಷ್ಠೆ, ಸದಾಚಾರ, ನ್ಯಾಯ, ಕರುಣೆ, ಛಲವು, ನಮ್ರತೆ, ನಿಷ್ಠಾವಂತಿಕೆ, ಸಹನಾಭೂತಿ, ಆಧ್ಯಾತ್ಮಿಕ ಜ್ಞಾನ, ಕ್ಷಮೆ, ಪ್ರಾಮಾಣಿಕತೆ, ಶಾಶ್ವತತೆ, ಭರವಸೆ. ನೋಡ್ರಿ, ಇದು ಸಾಮಾನ್ಯ ಜ್ಞಾನವಲ್ಲ. ಭಾರತ ದೇಶದ ಗೌರವವಾದ ರಾಷ್ಟ್ರಧ್ವಜ ಮೇಲಿರ್ತಕ್ಕಂತಹ ಅಶೋಕ ಚಕ್ರದ ಜ್ಞಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತರಾತ್ಮ ಜ್ಞಾನ, ಇವುಗಳನ್ನೆಲ್ಲವನ್ನು ನಾವು ತಿಳ್ಕೋಬೇಕು, ತಿಳಿಸಿಕೊಡುವಂತ ಕೆಲಸ ಮಾಡಬೇಕು. ಅತಿ ಮುಖ್ಯವಾಗಿ ಕೊನೆಯದಾಗಿ ಹೇಳಬೇಕಪ್ಪ ಅಂತಂದ್ರೆ ನಮ್ಮ ದೇಶ ಜಾತಿ ಮತಕ್ಕಿಂತ ಪಂಥಕ್ಕಿಂತ ಮಿಗಿಲು. ನಾವು ದೇಶಕ್ಕಾಗಿ ದುಡಿಬೇಕು, ದೇಶಕ್ಕಾಗಿ ಏನಪ್ಪಾ ಅಂತಂದ್ರೆ ಹಂಬಲಿಸಬೇಕು. ಜೊತೆಗೆ ಸಂವಿಧಾನವನ್ನು ಕೂಡ ಗೌರವಿಸ್ತಾ ಸಂವಿಧಾನ ಮಾರ್ಗದಲ್ಲಿ ಸಾಗಿದಾಗ ನಾವು ಏನು ಆಚರಣೆ ಮಾಡ್ತೀವಿ ಇದಕ್ಕೊಂದು ಸಾರ್ಥಕ ಆಗ್ತದೆ ಅಂತ ಮಾತನ್ನು ಹೇಳ್ತಾ ನನ್ನ ಎರಡು ಮಾತುಗಳಿಗೆ ಮುಗಿದು ಹಾಕ್ತೀವಿ.